ಹಾಯ್ ಗಾಯ್ಸ್, ಇವತ್ತ ಕ್ಲಾಸ್ ಮತ್ತು ಆಬ್ಜೆಕ್ಟ್ ಅಂದ್ರೆ ಏನಂತ ನೋಡೋಣ ಜಾವಾ ಒಳಗ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಪಬ್ಲಿಕ್ ಕ್ಲಾಸ್ ಕಾರ್ ಅಂತ ತಗೊಂಡೇನಿ. ಕಾರ್ ಅನ್ನೋದು ಒಂದು ಕ್ಲಾಸ್. ಅಂದ್ರೆ ಕ್ಲಾಸ್ ಈಸ್ ನಥಿಂಗ್ ಬಟ್ ಬ್ಲೂ ಪ್ರಿಂಟ್. ನೀವು ಬ್ಲೂ ಪ್ರಿಂಟರ್ ಅನ್ಬೋದು, ಇಲ್ಲ ಟೆಂಪ್ಲೇಟರ್ ಅನ್ಬೋದು. ಅಂದ್ರೆ ಒಂದು ಓವರ್ ಆಲ್ ಪ್ಲಾನ್ ಅದು ಕಾರ್ ಅಂದ್ರೆ. ಈ ಕ್ಲಾಸಿಗೆ ಕಾರ್ ಕ್ಲಾಸಿಗೆ ನಮ್ದೊಂದು ಬ್ರ್ಯಾಂಡ್ ಅಂತ ಪ್ರಾಪರ್ಟಿ ಐತಿ, ಸ್ಪೀಡ್ ಅಂತ ಪ್ರಾಪರ್ಟಿ ಐತಿ, ಆಮೇಲೆ ಒಂದು ವೈಡ್ ಡ್ರೈವ್ ಅಂತೇಳಿ ನಾವು ಒಂದು ಮೆಥಡ್ ತೊಗೊಂಡಿವಿ. ಆ ಮೆಥಡ್ ಒಳಗೆ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೋಬೋದು. ನಾ ಈಗ ಸದ್ಯಕ್ಕೆ ಪ್ರಿಂಟ್ ಮಾಡಿ ಡ್ರೈವಿಂಗ್ ಅಂತೇಳಿ. ವೈಡ್ ಏನು ರಿಟರ್ನ್ ಮಾಡಂಗಿಲ್ಲ ಅಂದ್ರೆ ವೈಡ್ ಅಂತ ಹಾಕ್ತೇವೆ ನಾವು, ರಿಟರ್ನಿಂಗ್ ನಥಿಂಗ್ ಅಂತೆ. ಈ ಕಾರ್ ಎಂಟಿಟಿ ಅಂತ ನಾವು ಅನ್ಕೋಬಹುದು. ಇದನ್ನ ರಿಯಲ್ ವರ್ಲ್ಡ್ ಎಂಟಿಟಿ ಅನ್ಕೋಬಹುದು ನಾವು ಕಾರ್. ಈ ಕಾರ್ನ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ಬೇಕಲ್ಲ, ಅದಕ್ಕೆ ನಾವು ಅದ್ರದ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ಇದು ಲೈನ್ ನಂಬರ್ 12 ಏನೈತಲ್ಲ, ಮೈ ಕಾರ್ ಅನ್ನೋದು ನೇಮ್. ನೀವೇನಾದ್ರೂ ತಗೋಬಹುದು. ಕಾರ್ ಈಸ್ ಅ ಕ್ಲಾಸ್, ಮೈ ಕಾರ್ ಅಂದ್ರೆ ನೇಮ್, ನ್ಯೂ ಕಾರ್. ಈ ಕ್ಲಾಸ್ ಕಾರಿಂದ ನಾವು ಮೈ ಕಾರ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡೇವೆ. ಅಂದ್ರೆ ಆ ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ನಾವು ಏನಾದರೂ ಪ್ರಾಪರ್ಟೀಸ್ ಆಮೇಲೆ ಮೆಥಡ್ಸ್ ಎಲ್ಲ ಫೆಚ್ ಮಾಡ್ಬೋದು. ಈ ಕ್ಲಾಸ್ನ ನಾವು ಒಂದು ಡಿಸೈನ್ ಅಂತ ತಗೊಂಡ್ರೆ, ಆ ಡಿಸೈನ್ದ ಇದು ಒಂದು ರಿಯಲ್ ಕಾರ್. ಈಗ ನಾವು ಈ ಟೊಯೋಟಾ ಅಂತ ಇಲ್ಲಿ ಬ್ರ್ಯಾಂಡ್ ತೊಗೊಂಡೇವಲ್ಲ, ಇದು ಕ್ಲಾಸಿನ ಪ್ರಾಪರ್ಟಿ. ಆ ಪ್ರಾಪರ್ಟಿನ ಯೂಸ್ ಮಾಡ್ಬೇಕಂದ್ರೆ ನಾವು ರಿಯಲ್ ಕಾರ್ ನಮ್ಗೆ ಟೊಯೋಟಾ ಅಂತ ಬರ್ಬೇಕಂದ್ರೆ ನಾವು ಅದ್ರದ್ದೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೇವೆ. ಇದಕ್ಕೆ ಆಬ್ಜೆಕ್ಟ್ ಅಂತಾರೆ. ಇದು ಕಾರ್ ಕ್ಲಾಸ್, ಇದು ಮೈ ಕಾರ್ ಆಬ್ಜೆಕ್ಟ್. ಇದು ಮೇನ್ ಫೌಂಡೇಶನ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ನೋಡ್ಬೋದು, ಇದನ್ನ ರನ್ ಮಾಡ್ತೀನಿ. ರನ್ ಮಾಡಿದ್ರೆ ಟೊಯೋಟಾ ಡ್ರೈವಿಂಗ್ ಅಂತ ಬಂದೈತೆ ನನಗೆ. ಅಂದ್ರೆ ಇಲ್ಲಿ ಮೈ ಕಾರ್ ಅಂತ ನಾನು ಕಾರಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಈ ಬ್ರ್ಯಾಂಡ್ ಮತ್ತು ಈ ಡ್ರೈವ್ ಮೆಥಡ್ ನಾನು ಫೆಚ್ ಮಾಡ್ಕೊಂಡೇನೆ, ಅಂದ್ರೆ ಕಾಲ್ ಮಾಡ್ಕೊಂಡೇನೆ. ಅದು ನಮಗೆ ಪ್ರಿಂಟ್ ಆಗೈತಿ.